ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಗ ಸಂಪರ್ಕಕ್ಕೆ ಬಂದಿದ್ದಾರೆ, ದೂರವಾಣಿ ಸಂಪರ್ಕಕ್ಕೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಒಬ್ಬ ಮೇರು ವ್ಯಕ್ತಿತ್ವದ ಮಹಾನ್ ಸಾಹಿತ್ಯನ ಇವತ್ತು ಕನ್ನಡ ಕಳೆದುಕೊಂಡು ಬಡವಾಗಿದೆ ಸರ್. ತಾವು ಏನ್ ಹೇಳ್ತೀರಿ? ತಾವು ಹೇಗೆ ಕಂಬನಿ ಮಿಡಿತೀರಿ ಸರ್? ಭೈರಪ್ಪ ಅವರ ಸುದ್ದಿ ಕೇಳಿ ನಮ್ಗೆ ಎಲ್ಲವೂ ಕೂಡ ಬಹಳಷ್ಟು ದುಃಖ ಆಗಿದೆ. ಕನ್ನಡ ನಾಡಿನ ಸಾಹಿತ್ಯ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ಸಾಹಿತ್ಯ ಲೋಕ ಬಡವಾಗಿದೆ. ಹೌದು ಹೌದು ಹೌದು. ಒಬ್ಬ ಸರಸ್ವತಿ ಪುತ್ರ ಇದ್ರು ಅವರು. ಒರಿಜಿನಲ್ ಥಿಂಕರ್ ಅಂತ ನಾವು ಹೇಳ್ತೀವಿ. ಅವರು ತಮ್ಮ ಚಿಂತನೆಯನ್ನ ರೂಢಿ ಮಾಡಿಕೊಂಡು ಅದನ್ನ ಪ್ರಸ್ತುತ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದದಕ್ಕೆ ಅವರು ರಚನೆ ಹಲವಾರು ಮಾಡಿದ್ರು. ಅವರ ರಚನೆಯಲ್ಲಿ ಬಹಳ ಪ್ರಮುಖವಾಗಿರುವಂತದ್ದು ವಂಶವೃಕ್ಷ, ಕಬ್ಲಿ ನೀನಾದ ಮಗನೆ, ಇವೆಲ್ಲವೂ ಕೂಡ ಸಿನಿಮಾ ಕೂಡ ಆಗಿದ್ದಾವೆ. ಅವರ್ಣ ಬಹಳ ಇತ್ತು. ಮತ್ತು ಪರ್ವ ಅಂತೂ ಯಾರು ಓದದೇ ಇರುವಂತವ್ರು ಯಾರು ಇಲ್ಲ. ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ಕೊಟ್ಟಿದ್ರು. ಮತ್ತು ಪದ್ಮಭೂಷಣ ಮತ್ತು ಸರಸ್ವತಿ ಸನ್ಮಾನ ಪ್ರಶಸ್ತಿಗಳನ್ನ ಭಾಗಿಗಳಾಗಿದ್ರು. ಪಂಪ ಪ್ರಶಸ್ತಿ, ಪದ್ಮಶ್ರೀ, ಇಷ್ಟೆಲ್ಲಾ ಎತ್ತರಕ್ಕೆ ಬೆಳೆದ್ರು ಕೂಡ ಅವರು ತಮ್ಮ ಬೇರುಗಳನ್ನ ಎಂದು ಮರ್ತಿರ್ಲಿಲ್ಲ. ನಿಜ ನಿಜ ನಿಜ. ತಮ್ಮ ಊರು, ತಮ್ಮ ಕೇರಿ, ತಮ್ಮ ಬೆಳೆದಂತ ಜನ ಎಂದು ಕೂಡ ಅವ್ರ ಗ್ರಾಮ ಎಂದು ಕೂಡ ಮರ್ತಿರ್ಲಿಲ್ಲ. ಬಹಳ ಅಭಿಮಾನ ಅವ್ರಿಗೆ. ನಿಜ ನಿಜ ಸರ್. ಹೌದು. ಕೊನೆ ಕಾರ್ಯಕ್ರಮದಲ್ಲಿ ತಾವು ಕೂಡ ಅವ್ರ ಜೊತೆಗೆ ಇದ್ರಿ ವೇದಿಕೆಯಲ್ಲಿ ಅನ್ನೋದು ವಿಚಾರ. ಅವಾಗ ಏನಾದ್ರೂ ತಮ್ಮ ಬಳಿಯಲ್ಲಿ ಮಾತಾಡಿದ್ರ ಅಥವಾ ಏನಾದ್ರೂ ಅವರ ಸಾಹಿತ್ಯದ ಬಗ್ಗೆ ಏನಾದ್ರೂ ತಮ್ಮ ಬಳಿ ಚರ್ಚೆ ಮಾಡಿದ್ದೇನಾದ್ರೂ ನೆನಪಿದೆಯಾ ಸರ್? ಅವರು ಜಾಸ್ತಿ ಮಾತಾಡುವಂತ ಪರಿಸ್ಥಿತಿ ಅವತ್ತು ಇರಲಿಲ್ಲ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಊರಿನ ವಿಚಾರಕ್ಕೆ ಬಂದಾಗ ಅವರು ಗ್ರಾಮಗಳ ಬದುಕಿನ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿದ್ರು. ನಮ್ಮ ಗ್ರಾಮದಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇದೆ, ಪ್ರತಿಭೆ ಇದೆ. ಆ ಪ್ರತಿಭೆಗೆ ಅವಕಾಶ ಕೊಡುವಂತ ಕಾಲ 75 ವರ್ಷ ಆದ್ರೂ ಕೂಡ ಬಂದಿಲ್ಲ. ಆ ಪ್ರತಿಭೆಗೆ ಎಲ್ಲಿವರೆಗೂ ಗ್ರಾಮೀಣ ಪ್ರದೇಶ ನಮ್ಮ ಭಾರತ, ಅಲ್ಲಿ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಾಗ ಮಾತ್ರ ಸಂಪೂರ್ಣವಾದಂತ ವಿಕಾಸ ಆಗುತ್ತೆ. ಆ ಪ್ರತಿಭೆಗೆ ಅವಕಾಶ ಕೊಡುವಂತ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಎಲ್ಲ ಬರಬೇಕು ಅನ್ನುವಂಥದ್ದು ಒಂದು. ಇನ್ನೊಂದು, ಓದುವ ಹವ್ಯಾಸ ಕಡಿಮೆ ಆಗ್ತಾ ಇದೆ. ಅದನ್ನ ಹೆಂಗೆ ಯಾವ ರೀತಿ ಹೆಚ್ಚಿಸ್ಬೇಕು ಅನ್ನುವಂಥದ್ದು ಪ್ರಯತ್ನ ಆಗ್ಬೇಕು. ಈ ಆಧುನೀಕರಣವನ್ನ ಬಿಟ್ಟು ನಾವೇನೋ ಹೇಳಿದ್ರಾಗಲ್ಲ, ಆಧುನೀಕರಣದಲ್ಲೇ ಓದನ್ನ ಹೆಚ್ಚಿಸುವಂತ ಕೆಲಸ ಆಗ್ಬೇಕು ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಹೌದು. ಅವರ ಬರಹಗಳಲ್ಲಿ ರಾಷ್ಟ್ರಭಕ್ತಿ ಹಾಗೆ ಈಗಿನ ಜನರೇಷನ್ಗೆ ದೇಶ ಪ್ರೇಮ ಅನ್ನುವಂತ ಒಂದಿಷ್ಟು ವಿಚಾರಗಳು ಅವರ ಬರಹಗಳಲ್ಲಿ. ಅವರ ಬದುಕಿಗೆ ಹತ್ತಿರ ಇರುವಂತ ಸಾಹಿತ್ಯ. ಹಳ್ಳಿಯಲ್ಲಿ ಒಬ್ಬ ಪಂಚಾಯಿತಿಯ ಅಧ್ಯಕ್ಷ, ಇದು ಅಲ್ಲಿರುವಂತ ವ್ಯವಸ್ಥೆ, ಕರಪ್ಷನ್, ಇದು ಹೆಂಗೆ ದೇಶವನ್ನ ಹಾಳು ಮಾಡ್ತಾ ಇದೆ. ದೇಶಭಕ್ತಿ ಹೆಂಗೆ ಬಹಳ ಪ್ರಮುಖವಾಗಿರುವಂತದ್ದು. ದೇಶಭಕ್ತಿ ಇದ್ರನೇ ಉಳಿಕಿದಲ್ಲ ಅನ್ನುವಂಥದ್ದು ಹಲವಾರು ಪ್ರಸಂಗಗಳಲ್ಲಿ ಅವರು ಅದನ್ನ ಬಹಳ ಒಳ್ಳೆ ರೀತಿಯಲ್ಲಿ ಬಿಂಬಿಸಿದ್ದಾರೆ. ಅವರು ಸೃಷ್ಟಿ ಮಾಡಿರುವಂತಹ ಕ್ಯಾರೆಕ್ಟರ್, ರೈಟ್ ಫ್ರಮ್ ಪೋಸ್ಟ್ಮನ್ ನಿಂದ ಹಿಡಿದು ಎಲ್ಲ ಬಹಳ ಅದ್ಭುತವಾಗಿರುವಂತ ನೈಜವಾಗಿರುವಂತ ಒಂದು ಕ್ಯಾರೆಕ್ಟರ್ಗಳನ್ನು ಅವರು ಮಾಡಿದ್ದಾರೆ. ಅವರ ಜೀವನದ ಅನುಭವವನ್ನ ಅವರ ಸಾಹಿತ್ಯದಲ್ಲಿ ಕಾಣ್ತದೆ. ತಮಗೆ ಅವರ ಬರಹಗಳಲ್ಲಿ, ಅವರ ಕಾದಂಬರಿಗಳಲ್ಲಿ, ಅವರ ಕೃತಿಗಳಲ್ಲಿ ಇಂಥದ್ದು ನನಗೆ ನೆಚ್ಚಿನ ಕಾದಂಬರಿ ಅಂತ ಹೇಳಿ ತಾವು ಓದಿದರಲ್ಲಿ ಯಾವ್ದಾದ್ರು ನೆನಪಿದೆಯಾ ಸರ್? ತಾವು ಅವರ ಕಾದಂಬರಿಗಳನ್ನು ಓದ್ತಾ ಇದ್ರ? ಅವ್ರ ಕಾದಂಬರಿಗಳು ಬಹಳ ಉತ್ಕೃಷ್ಟವಾಗಿರುವಂತದ್ದು. ಈ ಪರ್ವ ಅವೆಲ್ಲ ಒಂದೇ ಸತಿ ಓದಿದ್ರೆ ಸಂಪೂರ್ಣ ಅರ್ಥ ಆಗಲ್ಲ. ಒಂದ್ 2-3 ಸತಿ ಓದಿದಾಗ್ಲೇ ಸಂಪೂರ್ಣ ಅರ್ಥ ಆಗುತ್ತೆ. ವೃಕ್ಷ ಕಾದಂಬರಿ ಅದು ಅವತ್ತಿನ ಸಾಮಾಜಿಕ ಸ್ಥಿತಿಗತಿಗಳನ್ನ, ಅಲ್ಲಿರುವಂತ ಅನಿಷ್ಟ ಪದ್ಧತಿಗಳನ್ನ ಬಹಳ ಅರ್ಥಪೂರ್ಣವಾಗಿ ಬಿಡಿಸಿದ್ರು. ಅದು ಬದಲಾವಣೆಗೂ ಕೂಡ ಕಾರಣ ಆಯ್ತು. ಹಲವಾರು ಬದಲಾವಣೆಗಳು ಸಾಮಾಜಿಕವಾಗಿ ಆಗಲು ಅವರ ಸಾಹಿತ್ಯವೂ ಕೂಡ ಬಹಳಷ್ಟು ಪ್ರಚೋದನೆ. ನಿಜ ನಿಜ ನಿಜ. ಅವರ ಸೈದ್ಧಾಂತಿಕವಾದಂತಹ ನಿಲುವುಗಳು ಅದೆಂತದ್ದೇ ಕಠಿಣ ಸಂದರ್ಭ ಇದ್ರೂ ಕೂಡ ಬದಲಾಗ್ತಾ ಇರಲಿಲ್ಲ ಅನ್ನೋದು.
ಅವರ ಸಾಹಿತ್ಯ ಎರಡು ಒಂದೇ. ಹೌದು 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 ಸರ್, ತಮ್ಮ ನೆಟ್ವರ್ಕ್ ಸ್ವಲ್ಪ ಸಮಸ್ಯೆ ಆಗಿ ನಿಮ್ಮ ವಾಯ್ಸ್ ನಮ್ಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಮತ್ತೆ ನಿಮ್ಮನ್ನ ಮಾತಾಡಿಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಲಿ ತಾವು ಕನೆಕ್ಟ್ ಆಗಿ ಮಾತಾಡಿದ್ದಕ್ಕೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಗ ಸಂಪರ್ಕಕ್ಕೆ ಬಂದಿದ್ದಾರೆ, ದೂರವಾಣಿ ಸಂಪರ್ಕಕ್ಕೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಒಬ್ಬ ಮೇರು ವ್ಯಕ್ತಿತ್ವದ ಮಹಾನ್ ಸಾಹಿತ್ಯನ ಇವತ್ತು ಕನ್ನಡ ಕಳೆದುಕೊಂಡು ಬಡವಾಗಿದೆ ಸರ್. ತಾವು ಏನ್ ಹೇಳ್ತೀರಿ? ತಾವು ಹೇಗೆ ಕಂಬನಿ ಬಿಡ್ತೀರಿ ಸರ್? ಭೈರಪ್ಪ ಅವರ ಸುದ್ದಿ ಕೇಳಿ ನಮ್ಗೆ ಎಲ್ಲವೂ ಕೂಡ ಬಹಳಷ್ಟು ದುಃಖ ಆಗಿದೆ. ಕನ್ನಡ ನಾಡಿನ ಸಾಹಿತ್ಯ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ಸಾಹಿತ್ಯ ಲೋಕ ಬಡವಾಗಿದೆ. ಹೌದು ಹೌದು ಹೌದು. ಒಬ್ಬ ಸರಸ್ವತಿ ಪುತ್ರ ಇದ್ರು ಅವರು. ಒರಿಜಿನಲ್ ಥಿಂಕರ್ ಅಂತ ನಾವು ಹೇಳ್ತೀವಿ. ಅವರು ತಮ್ಮ ಚಿಂತನೆಯನ್ನ ರೂಢಿ ಮಾಡಿಕೊಂಡು ಅದನ್ನ ಪ್ರಸ್ತುತ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದದಕ್ಕೆ ಅವರು ರಚನೆ ಹಲವಾರು ಮಾಡಿದ್ರು. ಅವರ ರಚನೆಯಲ್ಲಿ ಬಹಳ ಪ್ರಮುಖವಾಗಿರುವಂತದ್ದು ವಂಶವೃಕ್ಷ, ಕಬ್ಲಿ ನೀನಾದ ಮಗನೆ, ಇವೆಲ್ಲವೂ ಕೂಡ ಸಿನಿಮಾ ಕೂಡ ಆಗಿದ್ದಾವೆ. ಅವರ್ಣ ಬಹಳ ಇತ್ತು. ಮತ್ತು ಪರ್ವ ಅಂತೂ ಯಾರು ಓದದೇ ಇರುವಂತವ್ರು ಯಾರು ಇಲ್ಲ. ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ಕೊಟ್ಟಿದ್ರು. ಮತ್ತು ಪದ್ಮಭೂಷಣ ಮತ್ತು ಸರಸ್ವತಿ ಸನ್ಮಾನ ಹಲವಾರು ಪ್ರಶಸ್ತಿಗಳನ್ನು ಭಾಗಿಸಿದ್ರು. ಪಂಪ ಪ್ರಶಸ್ತಿ, ಪದ್ಮಶ್ರೀ. ಇಷ್ಟೆಲ್ಲಾ ಎತ್ತರಕ್ಕೆ ಬೆಳೆದ್ರು ಕೂಡ ಅವರು ತಮ್ಮ ಬೇರುಗಳನ್ನು ಎಂದು ಮರ್ತಿರ್ಲಿಲ್ಲ. ನಿಜ ನಿಜ ನಿಜ. ತಮ್ಮ ಊರು, ತಮ್ಮ ಕೇರಿ, ತಮ್ಮ ಬೆಳೆದಂತ ಜನ ಎಂದು ಕೂಡ ಅವರು, ಅವ್ರ ಗ್ರಾಮ ಎಂದು ಕೂಡ ಮರ್ತಿರ್ಲಿಲ್ಲ. ಬಹಳ ಅಭಿಮಾನ ಅವ್ರಿಗೆ. ನಿಜ ನಿಜ ಸರ್. ಹೌದು. ಕೊನೆ ಕಾರ್ಯಕ್ರಮದಲ್ಲಿ ತಾವು ಕೂಡ ಅವ್ರ ಜೊತೆಗೆ ಇದ್ರಿ ವೇದಿಕೆಯಲ್ಲಿ ಅನ್ನೋದು ವಿಚಾರ. ಅವಾಗ ಏನಾದ್ರೂ ತಮ್ಮ ಬಳಿಯಲ್ಲಿ ಮಾತನಾಡಿದ್ರ ಅಥವಾ ಏನಾದ್ರೂ ಅವರ ಸಾಹಿತ್ಯದ ಬಗ್ಗೆ ಏನಾದ್ರೂ ತಮ್ಮ ಬಳಿ ಚರ್ಚೆ ಮಾಡಿದ್ದೇನಾದ್ರೂ ನೆನಪಿದೆಯಾ ಸರ್? ಅವರು ಜಾಸ್ತಿ ಮಾತಾಡುವಂತ ಪರಿಸ್ಥಿತಿ ಅವತ್ತು ಇರಲಿಲ್ಲ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಊರಿನ ವಿಚಾರಕ್ಕೆ ಬಂದಾಗ ಅವರು ಗ್ರಾಮಗಳ ಬದುಕಿನ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿದ್ರು. ನಮ್ಮ ಗ್ರಾಮದಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇದೆ, ಪ್ರತಿಭೆ ಇದೆ. ಆ ಪ್ರತಿಭೆಗೆ ಅವಕಾಶ ಕೊಡುವಂತ ಕಾಲ 75 ವರ್ಷ ಆದ್ರೂ ಕೂಡ ಬಂದಿಲ್ಲ. ಆ ಪ್ರತಿಭೆಗೆ ಎಲ್ಲಿವರೆಗೂ ಗ್ರಾಮೀಣ ಪ್ರದೇಶ ನಮ್ಮ ಭಾರತ, ಅಲ್ಲಿ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಾಗ ಮಾತ್ರ ಸಂಪೂರ್ಣವಾದಂತ ವಿಕಾಸ ಆಗುತ್ತೆ. ಆ ಪ್ರತಿಭೆಗೆ ಅವಕಾಶ ಕೊಡುವಂತ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಎಲ್ಲ ಬರಬೇಕು ಅನ್ನುವಂಥದ್ದು ಒಂದು. ಇನ್ನೊಂದು, ಓದುವ ಹವ್ಯಾಸ ಕಡಿಮೆ ಆಗ್ತಾ ಇದೆ. ಅದನ್ನ ಹೆಂಗೆ ಯಾವ ರೀತಿ ಹೆಚ್ಚಿಸ್ಬೇಕು ಅನ್ನುವಂಥದ್ದು ಪ್ರಯತ್ನ ಆಗ್ಬೇಕು. ಈ ಆಧುನೀಕರಣವನ್ನ ಬಿಟ್ಟು ನಾವೇನೋ ಹೇಳಿದ್ರೆ ಆಗಲ್ಲ. ಆಧುನೀಕರಣದಲ್ಲಿ ಓದನ್ನ ಹೆಚ್ಚಿಸುವಂತ ಕೆಲಸ ಆಗ್ಬೇಕು ಅನ್ನುವಂತ ಮಾತುಗಳನ್ನ ಮಾಡ್ತಾ ಇದ್ದಾರೆ. ಹೌದು. ಅವರ ಬರಹಗಳಲ್ಲಿ ರಾಷ್ಟ್ರಭಕ್ತಿ ಹಾಗೆ ಈಗಿನ ಜನರೇಷನ್ಗೆ ದೇಶ ಪ್ರೇಮ ಅನ್ನುವಂತ ಒಂದಿಷ್ಟು ವಿಚಾರಗಳು ಅವರ ಬರಹಗಳಲ್ಲಿ. ಅವರ ಬದುಕಿಗೆ ಹತ್ತಿರ ಇರುವಂತ ಸಾಹಿತ್ಯ. ಹಳ್ಳಿಯಲ್ಲಿ ಒಬ್ಬ ಪಂಚಾಯಿತಿಯ ಅಧ್ಯಕ್ಷ, ಇದು ಅಲ್ಲಿರುವಂತ ವ್ಯವಸ್ಥೆ, ಕರಪ್ಷನ್, ಇದು ಹೆಂಗೆ ದೇಶವನ್ನ ಹಾಳು ಮಾಡ್ತಾ ಇದೆ. ದೇಶಭಕ್ತಿ ಹೆಂಗೆ ಬಹಳ ಪ್ರಮುಖವಾಗಿರುವಂತದ್ದು. ದೇಶಭಕ್ತಿ ಇದ್ದರೇ ಉಳಿಕಿದಲ್ಲ ಅನ್ನುವಂಥದ್ದು ಹಲವಾರು ಪ್ರಸಂಗಗಳಲ್ಲಿ ಅವರು ಅದನ್ನ ಬಹಳ ಒಳ್ಳೆ ರೀತಿಯಲ್ಲಿ ಬಿಂಬಿಸಿದ್ದಾರೆ. ಅವರು ಸೃಷ್ಟಿ ಮಾಡಿರುವಂತಹ ಕ್ಯಾರೆಕ್ಟರ್, ರೈಟ್ ಫ್ರಮ್ ಪೋಸ್ಟ್ಮನ್ ಇಂದ ಹಿಡಿದು ಎಲ್ಲ ಬಹಳ ಅದ್ಭುತವಾಗಿರುವಂತಹ, ನೈಜವಾಗಿರುವಂತಹ ಒಂದು ಕ್ಯಾರೆಕ್ಟರ್ಗಳನ್ನು ಅವರು ಮಾಡಿದ್ದಾರೆ. ಅವರ ಜೀವನದ ಅನುಭವವನ್ನ ಅವರ ಸಾಹಿತ್ಯದಲ್ಲಿ ಕಾಣ್ತದೆ. ತಮಗೆ ಅವರ ಬರಹಗಳಲ್ಲಿ, ಅವರ ಕಾದಂಬರಿಗಳಲ್ಲಿ, ಅವರ ಕೃತಿಗಳಲ್ಲಿ ಇಂಥದ್ದು ನನಗೆ ನೆಚ್ಚಿನ ಕಾದಂಬರಿ ಅಂತ ಹೇಳಿ ತಾವು ಓದಿದರಲ್ಲಿ ಯಾವ್ದಾದ್ರು ನೆನಪಿದೆಯಾ ಸರ್? ತಾವು ಅವರ ಕಾದಂಬರಿಗಳನ್ನು ಓದ್ತಾ ಇದ್ರ? ಅವ್ರ ಕಾದಂಬರಿಗಳು ಬಹಳ ಉತ್ಕೃಷ್ಟವಾಗಿರುವಂತದ್ದು. ಈ ಪರ್ವ ಅವೆಲ್ಲ ಒಂದೇ ಸತಿ ಓದಿದ್ರೆ ಸಂಪೂರ್ಣ ಅರ್ಥ ಆಗಲ್ಲ. 2-3 ಸತಿ ಓದಿದಾಗ್ಲೇ ಸಂಪೂರ್ಣ ಅರ್ಥ ಆಗುತ್ತೆ. ಹೌದು ಹೌದು ಹೌದು. ವೃಕ್ಷ
ಕಾದಂಬರಿ ಹ್ಮ್ 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 ಅದು ಅವತ್ತಿನ ಸಾಮಾಜಿಕ ಸ್ಥಿತಿಗತಿಗಳನ್ನ ಹ್ಮ್ 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 ಆ, ಅಲ್ಲಿರುವಂತಹ ಅನಿಷ್ಟ ಪದ್ಧತಿಗಳನ್ನ ಬಹಳ ಅರ್ಥಪೂರ್ಣವಾಗಿ ನಿಲ್ಲಿಸಿದ್ರು. ಹ್ಮ್ 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 ಅದು ಬದಲಾವಣೆಗೂ ಕೂಡ ಕಾರಣ ಆಯ್ತು. ಹಲವಾರು ಬದಲಾವಣೆಗಳು ಸಾಮಾಜಿಕವಾಗಿ ಆಗಲು ಅವರ ಸಾಹಿತ್ಯವು ಕೂಡ ಬಹಳಷ್ಟು ಪ್ರಚೋದನೆಯನ್ನು. ನಿಜ ನಿಜ ನಿಜ. ಅವರ ಸೈದ್ಧಾಂತಿಕವಾದಂತ ನಿಲುವುಗಳು ಅದೆಂಥದ್ದೇ ಕಠಿಣ ಸಂದರ್ಭ ಇದ್ರೂ ಕೂಡ ಬದಲಾಗ್ತಾ ಇರಲಿಲ್ಲ ಅನ್ನೋದು. ಅಲ್ಲ, ಬದಲಾವಣೆ ಅವರ ಸಾಹಿತ್ಯ ಎರಡು ಒಂದೇ. ಹೌದು 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 ಸರ್, ತಮ್ಮ ನೆಟ್ವರ್ಕ್ ಸ್ವಲ್ಪ ಸಮಸ್ಯೆ ಆಗಿ ನಿಮ್ಮ ವಾಯ್ಸ್ ನಮ್ಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಮತ್ತೆ ನಿಮ್ಮನ್ನ ಮಾತಾಡಿಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಲಿ ತಾವು ಕನೆಕ್ಟ್ ಆಗಿ ಮಾತಾಡಿದ್ದಕ್ಕೆ ಬಸವರಾಜ್.